ಅಲ್ಲ, ನೀನು ಉದಾಹರಣೆ ಕೊಡ್ತಾ ಹೋದ್ರೆ ನನಗೊಂದು ಉದಾಹರಣೆ ನೆನಪಾಗ್ತದೆ. ಯಾವುದು? ಸಿಂಹಕ್ಕೂ ಕತ್ತೆಗೂ ವಾದ ಆಯ್ತಂತೆ. ಹೌದಮ್ಮ? ಹೌದು. ಆಮೇಲೆ ಕತ್ತೆ ಕೇಳುವುದು ಎಂತ ಹೇಳಿ? ಸಿಂಹದ ಹತ್ರ ಆಕಾಶದ ಬಣ್ಣ ಯಾವುದು ಕೇಳಿ. ಆಮೇಲೆ ಸಿಂಹ ಹೇಳ್ತು ಆಕಾಶ ನೀಲಿ ಉಂಟು ಅಂತ. ಬಹುಶಃ ನನ್ನ ಅಂತದ್ದು ಸಿಂಹ ಇರ್ಬೇಕು. ಆಹಾ, ಇಲ್ಲ, ಆಕಾಶದ ಬಣ್ಣ ನೀಲಿ ಅಲ್ಲ, ಕಪ್ಪುಂಟು ಅಂತ ಹೇಳ್ತು ಕತ್ತೆ. ಕತೆಯ ವಾದ ಆಯ್ತು. ಆಮೇಲೆ ವಾದ ಆಗಿ ನೇರವಾಗಿ ಅರಸನ ಬಳಿಗೆ ಬಂದು ಎರಡು ಬಂದ್ಕೊಂಡು ಅರಸನ ಬಳಿ ಹೇಳಿದು, ಹೀಗೆ ನಮ್ಮಲ್ಲಿ ವಾದ ಆಯ್ತು. ಸಿಂಹ ಈ ರೀತಿ ಪ್ರಶ್ನೆ ಕೇಳಿದ ಕತ್ತೆ, ಆಕಾಶದ ಬಣ್ಣ ಯಾವುದು ಅಂತ. ನಾನು ನೀಲಿ ಅಂತ ಹೇಳಿದ್ರೆ ಅವ ಕಪ್ಪು ಅಂತಾನೆ ಅಂತ. ಭಟರನ್ನ ಕರೆದ, ಈ ಸಿಂಹವನ್ನ ಸೆರೆಗೆ ಹಾಕಿ ಅಂತ ಹೇಳ್ದ. ಪರಿಸ್ಥಿತಿ ಬಂದಿದೆ. ಯಾಕೆ ಸಿಂಹವನ್ನ ಸೆರೆಗೆ ಹಾಕುದು? ಯಾಕೆ ಯಾಕೆ? ಈಗ ಸಿಂಹ ಸತ್ಯ ಹೇಳಿದ್ದಲ್ವಾ ನೀಲಿ ಬಣ್ಣ ಅಂತೇಳಿ. ಹೌದು. ಯಾಕೆ ಸೆರೆಗೆ ಹಾಕಿದ? ಯಾಕೆ ನೀವೇ ಹೇಳ್ಬೇಕು. ಯಾಕೆ ಕತೆ ಹೇಳಿದ್ ನೀವೇ. ಅದು ಕೇಳ್ತು ಸಿಂಹ, ನಾನೇನ್ ತಪ್ಪು ಮಾಡಿದ್ದೇನೆ ದೊರೆಗಳಿ, ನನ್ನನ್ನು ಸೆರೆಗೆ ಹಾಕುವುದಕ್ಕೆ ಹೇಳಿದ್ರಲ್ಲ ಅಂತ. ನೀನು ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು. ನನ್ನ ತಪ್ಪಿದೆ ಆಯ್ತಮ್ಮ. ಕತ್ತೆ ಹತ್ರ ವಾದ ಮಾಡಿದ್ದೆ ತಪ್ಪು. ಅದು ಕತ್ತೆ, ಅದು ಆಕಾಶ ಬೆಳ್ಳಗಿದೆ ಅಂತ ಹೇಳ್ತದೆ, ಕಪ್ಪು ಏನು ಹೇಳ್ತದೆ? ಯಾಕಂದ್ರೆ ಅದು ಕತ್ತೆ. ಇಷ್ಟು ಹೊತ್ತಿನಲ್ಲಿ ಹೇಳಿದ ಉದಾಹರಣೆಗೆ ಇದೊಂದು ಸರಿ ಕೊಟ್ಟಿದೆ. ಅಲ್ಲ, ನನ್ನ ತಪ್ಪಾಯ್ತು. ನಾನು ವಾದ ಮಾಡೇ ತಪ್ಪಿದ್ದೆ. ಈಗ ನೀನು ವಾದ ಅಲ್ಲ, ನಿನ್ನಲ್ಲಿ ಮಾತಿಗಳಿದ್ದಲ್ಲ ನನ್ನವರ ಕುರಿತು. ಏನ್ ಹೇಳುವುದೇ ನೀನು? ಈಗ ಎಲ್ಲಿಂದ ಪ್ರಾರಂಭ ಮಾಡೋದು ಈಗ? ಕತ್ತೆ ಬಿಡು ಮತ್ಸ್ಯ.